ಮೇ 22 ಹನುಮಾನ್ ಜಯಂತಿಯಂದು ಬೆಲ್ಲದಿಂದ ಇದನ್ನು ಮಾಡಿ ಆಂಜನೇಯನ ಆಶೀರ್ವಾದದಿಂದ ಹಣವು ನಿಮಗೆ ಬರುತ್ತಲೇ ಇರುತ್ತದೆ. ಮೇ 22, 2025 ರಂದು ಹನುಮಾನ್ ಜಯಂತಿ ಬರಲಿದೆ. ಇದು ತುಂಬಾ ಶುಭ ದಿನ. ಅಂದು ಆಂಜನೇಯ ಸ್ವಾಮಿಯ ಜನ್ಮದಿನ. ವೈಶಾಖಿಯ 10ನೇ ದಿನದಂದು ಭಗವಾನ್ ಆಂಜನೇಯ ಜನಿಸಿದರು. ಆದ್ದರಿಂದ ಇಂದು ನಾವು ಹನುಮಾನ್ ಜಯಂತಿಯನ್ನು ಆಚರಿಸಬೇಕೆಂದು ವಿಜ್ಞಾನ ಹೇಳುತ್ತದೆ. ಆದರೆ ನೀವು ಹನುಮಾನ್ ಜಯಂತಿಯ ಮೊದಲು ಅಥವಾ ದಿನದಂದು ಹಸುವನ್ನು ನೋಡಿದರೆ ಇದನ್ನು ಮಾಡಿ. ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಹಣ ಬರುತ್ತದೆ ಮತ್ತು ನಿಮ್ಮ ಹಣೆ ಬರಹ ಬದಲಾಗುತ್ತದೆ. ನೀವು ತಲೆಮಾರುಗಳವರೆಗೆ ಉಳಿಯುವ ಸಂಪತ್ತನ್ನು ಪಡೆಯುತ್ತೀರಿ. ನೀವು ಸಮೃದ್ಧಿಯನ್ನು ಸಾಧಿಸುವಿರಿ. ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಮಾಡಿ. ಎಲ್ಲಾ ದೇವರುಗಳು ಹಸುವಿನಲ್ಲಿ ವಾಸಿಸುವುದರಿಂದ ಈ ಪದಾರ್ಥವನ್ನು ಸೇರಿಸುವುದರಿಂದ ನೀವು ಎಲ್ಲಾ ದೇವರುಗಳ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಮತ್ತು ಈಗ ಈ ವಿಡಿಯೋದಲ್ಲಿ ಹನುಮಾನ್ ಜಯಂತಿಯಂದು ಹಸುವನ್ನು ನೋಡಿದರೆ ಅದಕ್ಕೆ ಯಾವ ಆಹಾರವನ್ನು ನೀಡಬೇಕೆಂದು ನಾವು ವಿವರವಾಗಿ ವಿವರಿಸುತ್ತೇವೆ. ಗೋವು ಪವಿತ್ರವಾದುದು. ಪರಮಾತ್ಮನ ಸಾಕಾರ ರೂಪವಾದ ಗೋವನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿ. ಪ್ರಾಚೀನ ಕಾಲದಿಂದಲೂ ಋಷಿಗಳು ಮತ್ತು ಹಿರಿಯರು ತಮ್ಮ ಸಂಪತ್ತನ್ನು ಹೆಚ್ಚಿಸಲು ಗೋವುಗಳನ್ನು ಪೂಜಿಸುವಂತೆ ಜನರಿಗೆ ಸಲಹೆ ನೀಡಿದ್ದಾರೆ. ನಮ್ಮ ವಿದ್ವಾಂಸರು ಹೇಳುವಂತೆ ಗೋವುಗಳ ಸಂಪತ್ತನ್ನು ಹೆಚ್ಚಿಸಿದರೆ ಸಾಕು, ಮಾನವರು ದೀರ್ಘಕಾಲ ಆರೋಗ್ಯಕರ ಮತ್ತು ಸಮೃದ್ಧ ಜೀವನ ನಡೆಸುತ್ತಾರೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಎಂದು ಹಸುಗಳನ್ನು ಹೊಂದಿರುವವರು ಹೇಳುತ್ತಿದ್ದಾರೆ. ಎಲ್ಲಾ ಶಾಸ್ತ್ರಗಳು ಸಹ ತಾಯಿ ಶ್ರೀ, ತಾಯಿ ಭೂಮಿ, ತಾಯಿ ದೇವತೆ, ತಾಯಿ ಗೋವು ಅವರು ಪೂಜ್ಯರು ಎಂದು ಘೋಷಿಸಿದ್ದಾರೆ. ನಿಮ್ಮ ತಾಯಿಯಿಂದ ನೀವು ಜೀವನವನ್ನು ಪಡೆಯುವುದು ಹೀಗೆ ಅಸ್ತವ್ಯಸ್ತವಾಗಿರುವ ಯೋಜನೆಯಲ್ಲಿ ನೀಡಲಾದ ಜೀವನವನ್ನು ನಡೆಸಲು ದೇವರ ಕೃಪೆಯ ಪ್ರಪಂಚ ಬೇಕಾಗುತ್ತದೆ. ಭೂಮಿ ತಾಯಿಯ ರೂಪದಲ್ಲಿ ಜಗತ್ತಿಗೆ ಸಹಾಯಕರಾಗಿ ಅವನಿಗೆ ಎಲ್ಲಾ ಸಂಪತ್ತನ್ನು ನೀಡುತ್ತದೆ, ಬಲಾಢ್ಯನನ್ನಾಗಿ ಮಾಡುತ್ತದೆ. ಈ ತಾಯಂದಿರಿಂದಾಗಿಯೇ ಮನುಷ್ಯನು ಪರಿಪೂರ್ಣ ಜೀವಿತಾವಧಿ ಮತ್ತು ಆರೋಗ್ಯವನ್ನು ಅನುಭವಿಸುತ್ತಾನೆ. ಇದಲ್ಲದೆ ಗೋಕ್ಷೀರಂ ಮನಸ್ಸು ಮತ್ತು ದೇಹವನ್ನು ದೇವರ ಕಡೆಗೆ ನಿರ್ದೇಶಿಸುವಲ್ಲಿಯೂ ಸಹ ಬಹಳ ಪ್ರಯೋಜನಕಾರಿಯಾಗಿದೆ. ಹಸುವಿನ ಹಾಲು ಎದೆಹಾಲಿಗೆ ಪರ್ಯಾಯವಾಗಿದೆ. ಪೂಜೆ ಸಮಾರಂಭದಲ್ಲಿ ಹಸುವಿನ ಹಾಲು ಅತ್ಯಂತ ಪವಿತ್ರವಾದದ್ದು. ಹಸುವಿನ ಸಗಣಿ, ಹಸುವಿನ ಹಾಲು, ಮೊಸರು ಮತ್ತು ತುಪ್ಪ ಅತ್ಯಂತ ಪವಿತ್ರ. ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಹಸುವಿನೊಂದಿಗೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುವುದರಿಂದ ಹಸುವಿನ ಗ್ರಂಥಿಯ ಮೂಲಕ ನಮ್ಮ ದೇಹದಲ್ಲಿನ ಅನಾರೋಗ್ಯವನ್ನು ಗ್ರಹಿಸಲು ಸಹಾಯವಾಗುತ್ತದೆ. ಹಸು ಮೇಯಲು ಹೋದಾಗ ನಮ್ಮ ರೋಗಗಳನ್ನು ಗುಣಪಡಿಸಲು ಬೇಕಾದ ಗಿಡಮೂಲಿಕೆಗಳು, ಹುಲ್ಲು ಮತ್ತು ನೀರನ್ನು ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಹಾಲು ನೀಡುತ್ತದೆ. ಆ ಹಾಲು ಕುಡಿದರೆ ನಮ್ಮ ರೋಗ ವಾಸಿಯಾಗುತ್ತದೆ. ಬೇರೆ ಯಾವುದೇ ಜೀವಿಗಳಿಗೆ ಇಲ್ಲದ ಅದ್ಭುತ ಗುಣಗಳು ಹಸುಗಳಲ್ಲಿವೆ. ನೀವು ಹಸುವನ್ನು ನೋಡಿದಾಗಲೆಲ್ಲ ಅದಕ್ಕೆ ಈ ಆಹಾರವನ್ನು ನೀಡಿ. ಹಣವು ಪ್ರವಾಹದಂತೆ ಬರುತ್ತದೆ. ನಿಮ್ಮ ಎಲ್ಲಾ ತೊಂದರೆಗಳು ಸಹ ಮಾಯವಾಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ನೀವು ಹನುಮಾನ್ ಜಯಂತಿಯಂದು ಪೂಜೆ ಮಾಡಿದರೂ ಅಥವಾ ಮಾಡದಿದ್ದರೂ ಸಹ ನೀವು ದೇವಸ್ಥಾನಕ್ಕೆ ಹೋಗುತ್ತೀರೋ ಇಲ್ಲವೋ, ನೀವು ಹಸುವನ್ನು ನೋಡಿದರೆ ಅದಕ್ಕೆ 5 ಟೊಮೆಟೊಗಳನ್ನು ಕೊಡಿ. ಟೊಮೆಟೊಗೆ ಜೊತೆ ಸ್ವಲ್ಪ ಬೆಲ್ಲ ಸೇರಿಸಿದರೆ ಇನ್ನೂ ಒಳ್ಳೆಯದು. ಹಸುವಿಗೆ ಯಾವುದೇ ಆಹಾರವನ್ನು ನೀಡಿದರೂ ಅದಕ್ಕೆ ಬೆಲ್ಲವನ್ನು ಸೇರಿಸಬೇಕು. ಈ ರೀತಿ ಬೆಲ್ಲವನ್ನು ಬೆರೆಸುವುದರಲ್ಲಿ ಒಂದು ದೊಡ್ಡ ಪುಣ್ಯವಿದೆ. ಬೆಲ್ಲವನ್ನು ಬೆರೆಸುವುದು ಎಂದರೆ ಬೆಲ್ಲದ ಪುಡಿಯನ್ನು ತಯಾರಿಸಿ ಟೊಮೆಟೊದೊಂದಿಗೆ ಬೆರೆಸುವುದು. ಇದಲ್ಲದೆ ಬೆಲ್ಲವನ್ನು ಉಂಡೆಗಳಾಗಿ ಬೆರೆಸಬಾರದು. ಹಸುಗಳು ಬೆಲ್ಲದ ಉಂಡೆಗಳನ್ನು ತಿನ್ನುವುದಿಲ್ಲ. ಅದನ್ನು ಪುಡಿ ಮಾಡಿ ಇತರ ಪದಾರ್ಥಗಳೊಂದಿಗೆ ಬೆರೆಸಿದರೆ ಮಾತ್ರ ಅವು ತಿನ್ನಬಹುದು. ನಾವು ನೇರವಾಗಿ ಬೆಲ್ಲ ತಿನ್ನಬಾರದೇಕೆ? ಹಾಗೆ ಬೆಲ್ಲ ತಿಂದರೆ ನಮ್ಮ ನಾಲಿಗೆ ತೊಳೆದು ಹೋಗುತ್ತದೆ. ನಾವೇ ತಿನ್ನಲು ಸಾಧ್ಯವಾಗದಿದ್ದರೆ ಮೂಕ ಜೀವಿಗಳು ಅದನ್ನು ಹೇಗೆ ತಿನ್ನಲು ಸಾಧ್ಯ? ಹಾಗಾದರೆ ಬೆಲ್ಲವನ್ನು ಟೊಮೆಟೊ ಜೊತೆ ಬೆರೆಸಿ ಹಸುವಿಗೆ ತಿನ್ನಿಸಿ. ಅವರು ನಿಮ್ಮ ಬಳಿ ಟೊಮೆಟೊ ಇಲ್ಲವಾದಲ್ಲಿ ನೆನೆಸಿದ ಅಕ್ಕಿ, ನೆನೆಸಿದ ಬೇಳೆ ಅಥವಾ ನೆನೆಸಿದ ಕಡಲೆಯನ್ನು ತುರಿದ ಬೆಲ್ಲದೊಂದಿಗೆ ಬೆರೆಸಿ ಹಸುವಿಗೆ ತಿನ್ನಿಸಿ. ಇವುಗಳನ್ನು ತಿನ್ನಿಸುವಾಗ ನಿಮ್ಮ ಎಲ್ಲಾ ತೊಂದರೆಗಳು, ಬಡತನ ಮತ್ತು ಅನಾರೋಗ್ಯ ದೂರವಾಗಲಿ ಎಂದು ಪ್ರಾರ್ಥಿಸಿ. ಏನನ್ನೂ ಹೊರಗೆ ಹೇಳುವ ಅಗತ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಉದ್ದೇಶವನ್ನು ಹೇಳಿ. ಹನುಮಾನ್ ಜಯಂತಿಯಂದು ನೀವು ಹಸುವನ್ನು ನೋಡಿದರೆ ಹೀಗೆ ಮಾಡಿ ಮತ್ತು ಈ ಆಹಾರವನ್ನು ಅರ್ಪಿಸಿ. ಅಂದರೆ ಟೊಮೆಟೊ, ಅನ್ನ, ಪಪ್ಪಾಯಿಯನ್ನು ಬೆಲ್ಲದೊಂದಿಗೆ ಬೆರೆಸಿ. ನಿಮ್ಮ ಮನೆಯಲ್ಲಿರುವ ಎಲ್ಲಾ ಬಡತನ ಮಾಯವಾಗುತ್ತದೆ. ಆರ್ಥಿಕ ಲಾಭವಿರುತ್ತದೆ. ಲಕ್ಷಾಂತರ ಜನ್ಮಗಳ ಪುಣ್ಯದಿಂದ ಅಪಾರ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಹಣದ ಸಮಸ್ಯೆಗಳು ದೂರವಾಗುತ್ತವೆ. ನಿಮಗೆ ಅಪಾರ ಸಂಪತ್ತು ಮತ್ತು ಅದೃಷ್ಟ ದೊರೆಯುತ್ತದೆ. ಏನೇ ಆದರೂ ಹಣ ಬರುತ್ತಲೇ ಇರುತ್ತದೆ. ಎಲ್ಲಾ ದೇವರುಗಳ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ಮಾಯವಾಗುತ್ತವೆ ಮತ್ತು ನೀವು ತುಂಬಾ ಶ್ರೀಮಂತರಾಗುತ್ತೀರಿ. ಆದ್ದರಿಂದ ಹನುಮಾನ್ ಜಯಂತಿಯಂದು ಎಲ್ಲರೂ ಹಸುವನ್ನು ನೋಡಿದರೆ ಇದನ್ನು ಮಾಡಿ ಮತ್ತು ಶ್ರೀಮಂತರಾಗಿ ಮತ್ತು ಸಂತೋಷದಿಂದ ಬದುಕು. ಅಲ್ಲದೆ ಹನುಮಾನ್ ಜಯಂತಿಯ ದಿನದಂದು ಈ ಪ್ರಸಾದವನ್ನು ಆಂಜನೇಯನಿಗೆ ತಪ್ಪದೆ ಅರ್ಪಿಸಬೇಕು. ನೀವು ಇಂದು ಈ ನೈವೇದ್ಯವನ್ನು ಅರ್ಪಿಸಿದರೆ 1 ಲಕ್ಷ ಪೂಜೆಗಳನ್ನು ಮಾಡಿದ ಫಲ ಸಿಗುತ್ತದೆ.
ನೀವು ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತೀರಿ. ನೀವು ಈ ಪ್ರಸಾದವನ್ನು ಅರ್ಪಿಸಿದರೆ ನೀವು ಯಾವುದೇ ಆಸೆಯನ್ನು ಇಟ್ಟರೂ ಆ ಆಸೆ ತಪ್ಪದೆ ಈಡೇರುತ್ತದೆ. ಆದ್ದರಿಂದ ಹನುಮ ಜಯಂತಿಯ ದಿನದಂದು ಎಲ್ಲರೂ ಈ ಪ್ರಸಾದವನ್ನು ಅರ್ಪಿಸಬೇಕೆಂದು ವಿದ್ವಾಂಸರು ಹೇಳುತ್ತಾರೆ. ಮತ್ತು ಹನುಮ ಜಯಂತಿಯ ದಿನದಂದು ಭಗವಾನ್ ಆಂಜನೇಯನಿಗೆ ಏನು ಅರ್ಪಿಸಬೇಕು? ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಹನುಮಾನ್ ದೇವಸ್ಥಾನವಿಲ್ಲದ ಯಾವುದೇ ಹಳ್ಳಿ ಇಲ್ಲ. ಮಕ್ಕಳು, ವಯಸ್ಕರು, ಮಹಿಳೆಯರು ಅಥವಾ ಪುರುಷರು ಎಂಬ ಭೇದವಿಲ್ಲದೆ ಎಲ್ಲರೂ ಹನುಮನನ್ನು ಪೂಜಿಸುತ್ತಾರೆ. ಪ್ರಯಾಣಿಸುವ ಮೊದಲು ಹನುಮಂತನ ಹೆಸರನ್ನು ಜಪಿಸಿ ಹೋಗುತ್ತಾರೆ. ಅದೇ ರೀತಿ ಮಲಗುವ ಮುನ್ನ ನೆನಪಿಸಿಕೊಳ್ಳುವವರಿಗೆ ಸಾವಿನ ಭಯವಿರುವುದಿಲ್ಲ, ಎಲ್ಲೆಡೆ ಯಶಸ್ಸು ಇರುತ್ತದೆ. ಅಂತಹ ವೀರ ಹನುಮಂತನು ಅಧಿಕಾರದ ಸಾಹಸಗಳನ್ನು ವೈಭವೀಕರಿಸುವುದು ಅಸಾಮಾನ್ಯವಲ್ಲ. ಆಂಜನೇಯನು ಸರ್ವಶಕ್ತ ಮತ್ತು ಪರಾಕ್ರಮಿ ಭಗವಾನ್ ರಾಮನ ಸೇವೆಯಲ್ಲಿ ತನ್ನ ಸಮಯವನ್ನು ಕಳೆಯುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದನು. ಅವನು ತನ್ನ ಮನಸ್ಸನ್ನು ದೇವಾಲಯವನ್ನಾಗಿ ಮಾಡಿಕೊಂಡು ಭಗವಾನ್ ರಾಮನನ್ನು ಪೂಜಿಸಿದನು. ಹನುಮಂತನು ತನ್ನ ಹೃದಯವನ್ನು ತೆರೆದು ಅವನಿಗೆ ಸೀತಾರಾಮರ ದರ್ಶನ ನೀಡಿದನು. ಅವನು ರಾಮನನ್ನು ತನ್ನ ತಾಯಿ ಸೀತೆಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಒಂದು ದಿನ ಹನುಮಂತನು ಸೀತಾದೇವಿಯನ್ನು ಹಣೆಯ ಮೇಲೆ ಸಿಂಧೂರವನ್ನು ಏಕೆ ಹಚ್ಚಿದ್ದೀಯಾ ಎಂದು ಕೇಳಿದನು. ಆಗ ಸೀತಾದೇವಿಯ ತಾಯಿ ಹನುಮಂತನಿಗೆ ಅದು ರಾಮನ ದೀರ್ಘಾಯುಷ್ಯಕ್ಕಾಗಿ ಎಂದು ಹೇಳಿದಳು. ತಕ್ಷಣವೇ ರಾಮನ ಭಕ್ತನಾದ ಹನುಮಂತನು ರಾಮನ ದೀರ್ಘಾಯುಷ್ಯಕ್ಕಾಗಿ ತನ್ನ ಇಡೀ ದೇಹಕ್ಕೆ ಸಿಂಧೂರ ಹಚ್ಚಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ರಾಮನ ಮೇಲಿನ ಭಕ್ತಿಯೇ ಹನುಮಂತನನ್ನು ಅಮರನನ್ನಾಗಿ ಮಾಡಿತು ಎಂದು ಪೌರಾಣಿಕ ಕಥೆಯೊಂದು ಹೇಳುತ್ತದೆ. ಇದು ಹನುಮಂತನ ರಾಮನ ಮೇಲಿನ ಭಕ್ತಿಯ ಪ್ರತೀಕ. ಹಿಂದೂ ಪುರಾಣದ ಪ್ರಕಾರ ಹನುಮಾನ್ 7 ಅಮರ ದೇವರುಗಳಲ್ಲಿ ಒಬ್ಬರು. ಕಲಿಯುಗದಲ್ಲಿ ಹನುಮಂತನ ಪೂಜೆ ಬಹಳ ಶುಭ. ಆಂಜನೇಯನ ಹೆಸರನ್ನು ಜಪಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ. ಹನುಮ ಜಯಂತಿಯ ದಿನದಂದು 5 ಮುಖಗಳ ಹನುಮನನ್ನು ಪೂಜಿಸಿದರೆ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ವೇದ ವಿದ್ವಾಂಸರು ಸೂಚಿಸಿದ್ದಾರೆ. ಏಕೆಂದರೆ ಪ್ರತಿಯೊಂದು ಹನುಮಂತನ ಮುಖವು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತದೆ. ಹನುಮಂತನ ಪಂಚಮುಖ ರೂಪವು 5 ವಿಭಿನ್ನ ಮುಖಗಳನ್ನು ಹೊಂದಿದೆ. ಇವುಗಳಲ್ಲಿ ಮೊದಲನೆಯದು ವಾನರ, ಎರಡನೆಯದು ಗರುಡ, ಮೂರನೆಯದು ವರಾಹ, ನಾಲ್ಕನೆಯದು ನರಸಿಂಹ, 5ನೆಯದು ಆಕಾಶಕ್ಕೆ ಮುಖ ಮಾಡಿರುವವನು. ಹನುಮ ಜಯಂತಿಯ ದಿನ ಪಂಚಮುಖ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಶ್ರೀರಾಮ ಮತ್ತು ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ, ಧೂಪ ಹಚ್ಚಿ ರಾಮನ ಹೆಸರನ್ನು ಪಠಿಸುವುದರಿಂದ ಆ ವಾಯುಪುತ್ರನು ಪರಮಾನಂದದಿಂದ ತುಂಬುತ್ತಾನೆ. ಹೀಗೆ ನಿಮ್ಮ ಆಸೆಗಳು ಈಡೇರುತ್ತವೆ. ಹನುಮ ಜಯಂತಿಯಂದು ಪಂಚಮುಖ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ 5 ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆ 5 ಆಸೆಗಳು ಯಾವುವು? ಅಂದರೆ, ಮೊದಲು ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲುತ್ತೀರಿ. ನಿಮ್ಮ ಜೀವನದಲ್ಲಿನ ಕಷ್ಟಗಳು ಮಾಯವಾಗುತ್ತವೆ. ನೀವು ಖ್ಯಾತಿ, ಶಕ್ತಿ, ಬಲ ಮತ್ತು ದೀರ್ಘಾಯುಷ್ಯಕ್ಕಾಗಿ ಭಗವಾನ್ ಆಂಜನೇಯನ ಆಶೀರ್ವಾದವನ್ನು ಪಡೆಯುತ್ತೀರಿ. ಭಯ, ಖಿನ್ನತೆ, ಒತ್ತಡ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿಯೂ ನಿಮಗೆ ಸಿಗುತ್ತದೆ. ನಿಮ್ಮ ಆಸೆಗಳು ಈಡೇರುತ್ತವೆ. ಆದ್ದರಿಂದ ಹನುಮಾನ್ ಜಯಂತಿ ದಿನದಂದು ಎಲ್ಲರೂ ಪಂಚಮುಖ ಆಂಜನೇಯನನ್ನು ಪೂಜಿಸಬೇಕು. ನಿಮ್ಮಲ್ಲಿ ಪಂಚಮುಖ ಆಂಜನೇಯ ಸ್ವಾಮಿಯ ಚಿತ್ರವಿಲ್ಲದಿದ್ದರೆ ಆಂಜನೇಯ ಸ್ವಾಮಿಯ ಸಾಮಾನ್ಯ ಫೋಟೋ ಅಥವಾ ರಾಮನೊಂದಿಗೆ ಅವರ ಫೋಟೋವನ್ನು ಪೂಜಿಸಿ. ಯಾವ ಫೋಟೋವನ್ನು ಪೂಜಿಸಲಾಗುತ್ತದೆ? ಬಾಲ ಮತ್ತು ಶ್ರೀಗಂಧವನ್ನು ಹೊಂದಿರುವ ಆಂಜನೇಯ ಸ್ವಾಮಿ 5 ಹನಿ ಸಿಂಧೂರವನ್ನು ಹಚ್ಚಿ. ಅಲ್ಲದೆ ಈ ಹನುಮಾನ್ ಜಯಂತಿಯಂದು ಭಗವಾನ್ ಹನುಮನಿಗೆ 4 ನೈವೇದ್ಯಗಳನ್ನು ಅರ್ಪಿಸಬೇಕು. ನೀವು ಭಗವಾನ್ ಹನುಮನಿಗೆ ಈ ನೈವೇದ್ಯಗಳನ್ನು ಅರ್ಪಿಸಿದರೆ ನಿಮ್ಮ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಹನುಮ ಜಯಂತಿಯ ದಿನದಂದು ನೀವು ಆಂಜನೇಯ ದೇವರಿಗೆ ವಡೆಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಅಥವಾ ಹಾರವನ್ನು ಕಟ್ಟಿ ವಡೆಗಳನ್ನು ಅರ್ಪಿಸಿದರೆ ನಿಮ್ಮ ಎಲ್ಲ ಜನ್ಮ ದೋಷಗಳು ಕಡಿಮೆಯಾಗುತ್ತವೆ. ಮಂಗಳ ಗ್ರಹದ ದೋಷಗಳು ನಿವಾರಣೆಯಾಗುತ್ತವೆ. ಶನಿ ದೋಷಗಳು, ರಾಹು, ಕೇತು ದೋಷಗಳು ಇತ್ಯಾದಿ ಯಾವುದೇ ರೀತಿಯ ದೋಷಗಳಿದ್ದರೂ ಪರವಾಗಿಲ್ಲ. ಆಂಜನೇಯನಿಗೆ ವಡಮಾಲೆ ಅರ್ಪಿಸಿದರೆ ನಿಮ್ಮ ಎಲ್ಲಾ ಪಾಪಗಳು ದೂರವಾಗುತ್ತವೆ. ಈಗ 2ನೇ ನೈವೇದ್ಯ ಏನು? ಬಾಳೆಹಣ್ಣುಗಳು. ಹನುಮಂತನಿಗೆ ಬಾಳೆಹಣ್ಣುಗಳು ತುಂಬಾ ಇಷ್ಟ. ಅವನು ಬಾಳೆ ತೋಟಗಳಲ್ಲಿ ಸುತ್ತಾಡುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಇಂದು ಆಂಜನೇಯನಿಗೆ ಬಾಳೆಹಣ್ಣುಗಳನ್ನು ಖಂಡಿತ ಅರ್ಪಿಸಿ. ಅಥವಾ 1 ರಿಂದ 5 ಬಾಳೆಹಣ್ಣುಗಳನ್ನು ಅರ್ಪಿಸಿ. ಈ ರೀತಿ ಬಾಳೆಹಣ್ಣುಗಳನ್ನು ಅರ್ಪಿಸುವುದರಿಂದ ನೀವು ಎಲ್ಲಾ ಸಂಪತ್ತನ್ನು ಪಡೆಯುತ್ತೀರಿ. ಇವುಗಳ ಜೊತೆಗೆ ವೀಳ್ಯದ ಎಲೆಗಳು ಅಥವಾ ವೀಳ್ಯದ ಎಲೆಗಳ ಮಾಲೆಗಳನ್ನು ಸಹ ಭಗವಾನ್ ಆಂಜನೇಯನಿಗೆ ಅರ್ಪಿಸಬೇಕು. ವೀಳ್ಯದ ಎಲೆಗಳನ್ನು ಹಾರದಂತೆ ಕಟ್ಟಬೇಕು. ಅಂದರೆ 11 ಅಥವಾ 18 ಅಥವಾ 27 ಅಥವಾ 48 ಅಥವಾ 108 ವೀಳ್ಯದ ಎಲೆಗಳನ್ನು ಹಾರದಂತೆ ಕಟ್ಟಿ ಭಗವಂತನೊಂದಿಗೆ ಅಲಂಕರಿಸಬೇಕು. ನೀವು ವೀಳ್ಯದ ಎಲೆಗಳ ಹಾರವನ್ನು ಅರ್ಪಿಸಿದರೆ ಭಗವಂತ ಬೇಗನೆ ನಿಮ್ಮ ನಿಯಂತ್ರಣಕ್ಕೆ ಬರುತ್ತಾನೆ. ಅದೇ ರೀತಿ ನೀವು ಆ ವೀಳ್ಯದ ಎಲೆಗಳ ಮೇಲೆ ಸಿಂಧೂರದಿಂದ ಜೈ ಶ್ರೀರಾಮ್ ಎಂದು ಬರೆದು ಅರ್ಪಿಸಿದರೆ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗುತ್ತವೆ.
ಆದ್ದರಿಂದ ಹನುಮಾನ್ ಜಯಂತಿಯಂದು ನೀವು ವೀಳ್ಯದ ಎಲೆಗಳ ಹಾರವನ್ನು ಅರ್ಪಿಸಬೇಕು. ಆಂಜನೇಯ ಸ್ವಾಮಿ ದೇವರಿಗೆ ಅರ್ಪಿಸಿ. ಈ ಮೂರರ ಜೊತೆಗೆ ಆಂಜನೇಯನಿಗೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಆಂಜನೇಯ ಸ್ವಾಮಿಗೆ ತೆಂಗಿನಕಾಯಿ ಎಂದರೆ ತುಂಬಾ ಇಷ್ಟ. ಹಾಗಾದರೆ ಅವನು ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ಖಾದ್ಯವನ್ನು ಹೊಂದಿರಬೇಕು. ನೀವು ಭಗವಂತನಿಗೆ ವರದಿ ಮಾಡಬೇಕು. ಇಂದು ಈ 4 ನೈವೇದ್ಯಗಳನ್ನು ಹನುಮಂತನಿಗೆ ಅರ್ಪಿಸಬೇಕು. ಹನುಮ ಜಯಂತಿಯಂದು ನೀವು ವೀಳ್ಯದೆಲೆಯನ್ನು ತಿನ್ನದಿದ್ದರೂ ನೀವು ಆಂಜನೇಯನಿಗೆ ವೀಳ್ಯದ ಎಲೆಗಳ ಹಾರವನ್ನು ಅರ್ಪಿಸಬೇಕು. ಅಂತೆಯೇ ನೀವು ವಡೆಗಳು, ಬಾಳೆಹಣ್ಣುಗಳು ಮತ್ತು ತೆಂಗಿನಕಾಯಿಗಳನ್ನು ಭಗವಂತನಿಗೆ ಅರ್ಪಿಸಿ ನಂತರ ಅವುಗಳನ್ನು ಪ್ರಸಾದವಾಗಿ ಸ್ವೀಕರಿಸಿ ತಿನ್ನಬೇಕು. ವೀಳ್ಯದ ಎಲೆಗಳನ್ನು ತಿನ್ನುವವರು ವೀಳ್ಯದ ಎಲೆಗಳ ಹಾರದ ಎಲೆಗಳನ್ನು ಪ್ರಸಾದವಾಗಿ ಸ್ವೀಕರಿಸಿ ತಿನ್ನಬೇಕು. ಹನುಮಾನ್ ಜಯಂತಿಯಂದು ವೀಳ್ಯದ ಎಲೆಗಳನ್ನು ತಿನ್ನುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ. ಇಂದು ಈ ಪ್ರಸಾದಗಳನ್ನು ಅರ್ಪಿಸಿದರೆ ಹನುಮಂತನಿಗೆ ತುಂಬಾ ಸಂತೋಷವಾಗುತ್ತದೆ. ಪ್ರಸಾದವನ್ನು ಅರ್ಪಿಸುವುದರಿಂದ 1,00,000 ಪೂಜೆಗಳನ್ನು ಮಾಡಿದ ಫಲ ಸಿಗುತ್ತದೆ. ನಿಮ್ಮ ಕಷ್ಟಗಳು ಮಾಯವಾಗುತ್ತವೆ ಮತ್ತು ನೀವು ರಾಜಯೋಗವನ್ನು ಪಡೆಯುತ್ತೀರಿ. ಆದ್ದರಿಂದ ಎಲ್ಲರೂ ಹನುಮಾನ್ ಜಯಂತಿಯ ದಿನದಂದು ಈ 4 ನೈವೇದ್ಯಗಳನ್ನು ಅರ್ಪಿಸಿ ಮತ್ತು ಆಂಜನೇಯನ ಆಶೀರ್ವಾದವನ್ನು ಪಡೆಯಿರಿ. ಆಗ ನಿಮಗೆ ಒಳ್ಳೆಯ ಮತ್ತು ಶುಭ ಫಲಿತಾಂಶಗಳು ಸಿಗುತ್ತವೆ. ನಿಮ್ಮ ಕುಟುಂಬದೊಂದಿಗೆ ಸಂತೋಷ ಮತ್ತು ನೆಮ್ಮದಿಯಿಂದ ಬದುಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.